ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಸಾಕಷ್ಟು ಮಂದಿ ಸಾಕಷ್ಟು ಮಂದಿ ಜನಗಳು ಕೇಳ್ತಾ ಇದ್ರು. ಏನಪ್ಪ ಅಂದರೆ ಫಲಾನುಭವಿಗಳಾಗಿದ್ದು ನಮಗೆ ಏನಪ್ಪ ಅಂದರೆ ನೋಂದಣಿ ಕೂಡ ಮಾಡಿಸಿದ್ವಿ, ಅಪ್ಲಿಕೇಶನ್ ಕೂಡ ಹಾಕಿದ್ವಿ, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತೇಳಿ ಸಾಕಷ್ಟು ಮಂದಿ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಈಗ ಕರ್ನಾಟಕ ಸರ್ಕಾರ ಕೂಡ ಒಂದು ಬಿಗ್ ನ್ಯೂಸ್ ಕೂಡ ಕೊಟ್ಟಿದೆ. ಏನಪ್ಪ ಅಂದರೆ 26,000 ಗೃಹಲಕ್ಷ್ಮಿ ಯೋಜನೆಗಳ ಅರ್ಜಿಗಳನ್ನ ತಿರಸ್ಕಾರ ಮಾಡಿದೆ. ತಿರಸ್ಕಾರ ಮಾಡಿರ್ತಕ್ಕಂಥ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡ್ಕೋಬೇಕು, ಮತ್ತು ಅಲ್ಲಿ ಏನೇನಪ್ಪ ಫಲಾನುಭವಿಗಳ ಸ್ಟೇಟಸ್ ಎದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ಮತ್ತು ಅವ್ರಿಗೆ ಅಮೌಂಟ್ ಬರುತ್ತೋ ಅಥವಾ ಇಲ್ಲ, ಮತ್ತು ಎಲಿಜಿಬಲ್ ಇದ್ದರೂ ಕೂಡ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಮಂದಿ ಅರ್ಜಿ ಕೂಡ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಮಂದಿಗೆ ಏನಾಗಿದೆ ಅಂದರೆ ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ಜಮಾ ಮಾಡೋಕ್ಕೋಸ್ಕರ ಅರ್ಜಿ ಸಲ್ಲಿಸಿದಾಗ 26,000 ಮಹಿಳೆಯರ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ, ಮತ್ತು ಅದರಲ್ಲಿ ರಿಜೆಕ್ಟ್ ಕೂಡ ಮಾಡಿದ್ದಾರೆ, ಅದರಲ್ಲಿ ರದ್ದು ಕೂಡ ಮಾಡಿದ್ದಾರೆ. ಸೊ ರದ್ದು ಮಾಡಿರ್ತಕ್ಕಂಥಲ್ಲಿ ನಿಮ್ಮ ಹೆಸರು ಇದೆ ಅಥವಾ ಏನಾದರೂ ಚೆಕ್ ಕೂಡ ಮಾಡ್ಕೋಬೋದಾಗಿದೆ. ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ನಿಯಮ ಪ್ರಕಾರ ಏನಪ್ಪ ಅಂದರೆ ಈ ಯೋಜನೆಗೆ ಅನರ್ಹರು ಕೂಡ ಅರ್ಜಿ ಸಲ್ಲಿಸಿದ್ದು. ಸೊ ಅಂಥವ್ರ ಅರ್ಜಿಗಳನ್ನ ರದ್ದು ಮಾಡಲಾಗಿದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹೇಳಿದೆ. ಏನಪ್ಪ ಅಂದರೆ ತಮ್ಮ ಮನೆಯಲ್ಲಿ ಟ್ಯಾಕ್ಸ್ ಪೇಯರ್ ಇದ್ದರು, ಗಂಡ ಅಥವಾ ಮಕ್ಕಳು ಟ್ಯಾಕ್ಸ್ ಪೇಯರ್ ಆಗಿದ್ದರೂ ಕೂಡ ಅವ್ರದ್ದು ಏನಂದರೆ ಅವರ ಕುಟುಂಬದಲ್ಲಿ ಸರ್ಕಾರಿ ಕೆಲಸ ಮಾಡೋರಿದ್ದರೂ ಕೂಡ ಅರ್ಜಿ ಸಲ್ಲಿಸಿ BPL ರೇಷನ್ ಕಾರ್ಡ್ನ ಹೊಂದಿರೋದ್ರಿಂದ ಅಂಥವ್ರನ್ನೆಲ್ಲ ಪರಿಶೀಲನೆ ಮಾಡಿದಾಗ ಸರ್ಕಾರ ಅಂಥವ್ರ ಅರ್ಜಿಗಳನ್ನ ಮಾತ್ರ ರದ್ದು ಮಾಡಿದೆ. ಯಾರು ಅರ್ಹರಿದ್ದಾರೆ ಅಂಥವ್ರ ಅರ್ಜಿನ ರದ್ದು ಮಾಡಿಲ್ಲ. ಒಂದು ವೇಳೆ ನೀವು ಇದನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿದೆ. ಮತ್ತು ಅದ್ರ ಜೊತೆಗೆ ಈಗ ಆಲ್ರೆಡಿ 6 ಕಂತಿನ ಹಣ ಕೂಡ ಜಮಾ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ 7ನೇ ಕಂತಿನ ಹಣ ಕೂಡ ಏನಪ್ಪ ಅಂದರೆ ಅದನ್ನು ಮರ್ಜ್ ಮಾಡಿ ಜಾಯಿಂಟ್ ಮಾಡಿ ಎಟ್ ಎ ಟೈಮ್ ನಿಮಗೆ ನೀಡುತ್ತೀವಿ ಅಂತಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸರ್ಕಾರ ಯಾರು ಎಲಿಜಿಬಲ್ ಇದ್ದಾರೆ ಅಂಥವ್ರ ಅರ್ಜಿಗಳನ್ನ ಮಾತ್ರ ರದ್ದು ಮಾಡಿದೆ. ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಟ್ಯಾಕ್ಸ್ ಪೇಯರ್ ಇದ್ದಾರೆ, ಸೊ ಅವ್ರ ಮನೆಯಲ್ಲಿ ಅಂಥವ್ರ ಅರ್ಜಿಗಳನ್ನ ಮಾತ್ರ ರದ್ದು ಮಾಡಲಾಗಿದೆ. ಅದೇ ಕಾರಣ ಕೂಡ ಒಂದು ವೇಳೆ ಏನಾದರೂ ಏನಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರದೇ ಇದ್ದರೆ ಸೊ ಅಂಥವ್ರು KYC ಮಾಡಿಸಿಲ್ಲ ಅಂದರೆ ಕೂಡಲೇ KYC ಮಾಡಿ ಆಮೇಲೆ ಅದ್ರ ಜೊತೆಗೆ ಅಮೌಂಟ್ ಕೂಡ ಪಡ್ಕೋಬೋದಾಗಿದೆ. ಹತ್ತಿರದ ನೀವೇನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ನೀವೆಂದರೆ ನಿಮ್ಮ ಸ್ಟೇಟಸ್ನ ಕೂಡ ಚೆಕ್ ಮಾಡಿಸ್ಕೋದು. ಬೇಡ ಅಂದರೆ ಈ ಲಿಂಕ್ನ ಮುಖಾಂತರ ಕೂಡ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಹಣ ಬಂದಿಲ್ಲ ಯಾಕೆ ಅಂತೇಳಿ 12 ಅಂಕೆ ಪಡಿತರ ಚೀಟಿನ ಸಂಖ್ಯೆನ SMS ಕೂಡ ಮಾಡಿ ಅದ್ರ ಕೂಡ ಮೆಸೇಜ್ ಕೂಡ ಪಡ್ಕೋಬೋದು. SMS ಮಾಡಲಿಕ್ಕೆ 8147 ಕೂಡ ನೀವು SMS ಮಾಡ್ಬೋದು. ಸೊ ನಿಮ್ಮದು ಯಾಕೆ ಬಂದಿಲ್ಲ ಏನು ಅಂತ ಕೂಡ ಡೀಟೇಲ್ಸ್ ರಿಪ್ಲೈ ಬರುತ್ತೆ ಅಂತಲೂ ಕೂಡ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನಗಳು ಕೇಳ್ತಾ ಇದ್ರು, ಸೊ ಹಣ ಬರುತ್ತೋ ಅಥವಾ ಇಲ್ಲ ಅಂತ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಸೊ ಈ ರೀತಿ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.